ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ ಕೆಸೆಟ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನು ನೋಡೋಣ. ಸೊ ಅನ್ಸುತ್ತೆ ಈ ಪೇಪರ್ ಅಷ್ಟೇನು ಭಾಳ ಟಫ್ ಇರಲಿಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಆಮೇಲೆ ಎಲ್ಲ ಆಲ್ಮೋಸ್ಟ್ ನೆಟ್ಟಲ್ಲಿರ್ತಕ್ಕಂಥ PYQ ಕ್ವಶನ್ಸ್ಗಳನ್ನೇ ಕೇಳಿದರು. ಒಂದೆರಡು ಮೂರು ಪ್ರಶ್ನೆಗಳನ್ನು ಬಿಟ್ಟಿದ್ರೆ ಸೊ ಚೆನ್ನಾಗಿ ಈಸಿ ಇತ್ತು. ಯಾಕಂದರೆ ನಾನು ಕೂಡ ನೆಟ್ಟು ಮತ್ತು ಸೆಟ್ಟು ಎರಡೂ ಕೂಡ ಕ್ವಾಲಿಫೈ ಇದ್ದೀನಿ. ಸೊ ನನಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಷ್ಟು ಭಾಳ ಪೇಪರ್ 1 ಮಾತ್ರ ಟಫ್ ಇರಲಿಲ್ಲ ಅಂತ. ಸೊ ಫಸ್ಟ್ ಪ್ಯಾಸೇಜ್ ಇತ್ತು. ಸೊ ಪ್ಯಾಸೇಜ್ ಅಂತಲೂ ಕೂಡ ಭಾಳ ಈಸಿಯಾಗಿರ್ತಕ್ಕಂಥದ್ದಿತ್ತು. ಸೊ ಫಸ್ಟ್ ಒಂದನೇ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹಳೆ ಪುಸ್ತಕಗಳು ಆಧರಿಸಿ ಹೊಸ ಜ್ಞಾನ ಪಡೆಯೋದು ಅನ್ನೋದು ಬರ್ತದೆ. ಸೆಕೆಂಡ್ ಒನ್, ಒಂದು ದೇಶ ಪ್ರಕಾಶಿಸಿದ ಉತ್ತಮ ಗುಣಮಟ್ಟದ ಪುಸ್ತಕಗಳು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು. ಪ್ರಗತಿಪರ ನಾಗರಿಕತೆಯನ್ನು ಹೊಂದಿದೆ ಅಂತಕ್ಕಂಥ ಆಯ್ಕೆ ಸರಿಯಾಗಿ ಬರ್ತದೆ. ಉದ್ಧೃತ ಭಾಗದ ಪ್ರಕಾರ ಪುಸ್ತಕಗಳನ್ನು ಯಾವ ಕಾರಣಕ್ಕಾಗಿ ಎಂದಿಗೂ ನಿರಾಶೆಗೊಳಿಸಲಾಗದ ಸ್ನೇಹಿತರು ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಪುಸ್ತಕಗಳು ವ್ಯಕ್ತಿಯನ್ನು ಕೈ ಬಿಡೋದಿಲ್ಲ. ಇನ್ನು ಅದೃಷ್ಟದ ಲಕ್ಷಣ ಅಂತ ಕರೆದಿದ್ದಾರೆ. ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಫಿಫ್ತ್ದಲ್ಲಿ ಸಮ ಪ್ರಮಾಣ ಅಂತಕ್ಕಂಥದ್ದು ಆಪ್ಷನ್ ಸಿ ಮಾತ್ರ. ಫೋರ್ತ್ ಆಪ್ಷನ್ ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಇದೆ. ಇದು ನನ್ನ ವಿವೇಚನೆಗೆ ಇರ್ತಕ್ಕಂಥ ಕೀ ಆನ್ಸರ್ಸ್ಗಳು. ಇನ್ನೂ ಕೆ ಅವರು ಬಿಡ್ತಾರೆ, ಅದ್ರ ಬಗ್ಗೆ ಮತ್ತೆ ಗೊಂದಲ ಬೇಡ. ಓಕೆನಾ? ಎಸ್, ಕೆಳಗಿನವುಗಳಲ್ಲಿ ಯಾವ ಪದ ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂವಹನವನ್ನು ವಿವರಿಸ್ತದೆ ಅಂತ ಕೇಳಿದರು. ಡಯಾಡಿಕ್ ಅಂತಕ್ಕಂಥದ್ದು ಸರಿಯಾದ ಆಪ್ಷನ್ ಬರ್ತದೆ. ಇನ್ನು ಸೆವೆಂತದಲ್ಲಿ ಸಂವಹನದ ವರ್ಗೀಕರಣ ಕೇಳಿದ್ದಾರೆ. ಸೊ CDE ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದರೆ ಅದು ಕರೆಕ್ಟಾಗಿ ಬರ್ತದೆ. ಇನ್ನು ಸಂವಹನದಲ್ಲಿ ಯಾವುದು ಸಾನ್ನಿಧ್ಯ ಶಸ್ತ್ರ ಪ್ರಾಕ್ಸಿಮಿಕ್ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರು. 8ದಲ್ಲಿ ಆಪ್ಷನ್ 2 BCD ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನ ಅಂತ ಕೇಳಿದರೆ 9ರಲ್ಲಿ ಆಪ್ಷನ್ 1 ABC ಅಂತಕ್ಕಂಥದ್ದು ಮಾತ್ರ ಕರೆಕ್ಟಾಗಿರ್ತಕ್ಕಂಥದ್ದು ಬರ್ತದೆ. ಇನ್ನು ಹೊಂದಿಸಿ ಬರೆಯಿರ್ತಕ್ಕಂಥದ್ದು ಇದರಲ್ಲಿ 4th ನೋಡಿ, ಇದು ಆಪ್ಷನ್ ಕರೆಕ್ಟಾಗಿರ್ತಕ್ಕಂಥದ್ದು ಆನ್ಸರ್. ಇನ್ನು ಸರಣಿಯಲ್ಲಿ ಮುಂದೆ ಏನನ್ನು ಸೂಚಿಸ್ತದೆ ಅಂತಕ್ಕಿತ್ತು 4 NOQR ಅಂತಕ್ಕಂಥದ್ದು ರೈಟ್ ಆನ್ಸರ್ ಇದೆ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿ 31, 56, 6, 55 ಬರೆದ್ರೆ ಟಿ ಅಂತ ಏನಂತ ಬರೀತೀರ ಅಂತ ಕೇಳಿದ್ರು. ಆಪ್ಷನ್ 3 20, 51 ಥರ್ಡ್ ಈಸ್ ದ ರೈಟ್ ಆನ್ಸರ್. ಇನ್ನು ಒಂದು ಕಾರು 6 ಗಂಟೆಯಲ್ಲಿ 50 ಕಿಲೋಮೀಟರ್ ಪರ್ ವೇಗದಲ್ಲಿ ನಿರ್ದಿಷ್ಟ ದೂರದಲ್ಲಿ ಕ್ರಮಿಸ್ತದೆ ಅಂತ ಕೇಳಿದ್ರು. ಅದರಲ್ಲಿ 75 ಕಿಲೋಮೀಟರ್ ಪರ್ ಅವರ್ ಅನ್ನೋದು ರೈಟ್ ಆನ್ಸರ್. ಇನ್ನು 4 ವರ್ಷಗಳಲ್ಲಿ ಒಂದು ಮೊತ್ತ ಚಕ್ರ ಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಳ್ಳುತ್ತದೆ ಅಂತ ಕೇಳಿದ್ರು. ಅದರಲ್ಲಿ ಫಸ್ಟ್ ABC ಮತ್ತು ಡಿ ಅಂತಕ್ಕಂಥದ್ದು ಸರಿಯಾದ ಆಯ್ಕೆಗಳು ಬರ್ತದೆ. ಇನ್ನು ಒಂದು ಗ್ರಂಥಾಲಯ ಭಾನುವಾರಗಳಂದು ಸರಾಸರಿ 400 ಸಂದರ್ಶನ ಇದೆ. ಸರಾಸರಿ ಸಂದರ್ಶಕರ ಸಂಖ್ಯೆಗಳನ್ನು ಕಂಡುಹಿಡಬೇಕು. ಸೆಕೆಂಡ್ ಆಪ್ಷನ್ 150 ಇಸ್ ದ ರೈಟ್ ಒನ್. ಮೂಟು 6th ಒನ್, ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ 3 ಟನ್ RHTTAE ಅಂತ ಬರೆದ್ರೆ ಪರ್ಲಿ ಅನ್ನೋದನ್ನು ಹೇಗೆ ಬರೀತೀರಿ ಅಂತ ಕೇಳಿದರು. ಥರ್ಡ್ ಒನ್ AEPYLR ಇಸ್ ದ ರೈಟ್ ಆನ್ಸರ್. 17ದಲ್ಲಿ ತ್ರಿಭುಜ ವೈದ್ಯರನ್ನು, ವೃತ್ತ ಆಟಗಾರರನ್ನು, ಆಯತ ಕಲಾವಿದರನ್ನು ಪ್ರತಿನಿಧಿ ಮಾಡ್ತದೆ. ಬಟ್ ಆಟಗಾರ ಮತ್ತು ವೈದ್ಯರು ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸ್ತಕ್ಕಂಥದ್ದು ಯಾವ ಸಂಖ್ಯೆ ಅಂತ ಕೇಳಿದರು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು 18ಗೆ ಬರೋಣ. ಅದರಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, EU 3ನೇ ರ್ಯಾಂಕ್ ಪಡೆದಿರ್ತಾನೆ ಅಂತಕ್ಕಂಥದ್ದು ಸರಿಯಾದ ಬರ್ತದೆ. ಒಬ್ಬ ಪೊಲೀಸ್ 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನಿದೆ. ಆಪ್ಷನ್ 1 30√2 ಕಿಲೋಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸಮಸ್ಯೆ ರೇಖಾಚಿತ್ರ ಇತ್ತು, ಭಾಳ ಈಸಿ. ಫಸ್ಟ್ ಒನ್ ಇಸ್ ದ ಎ ಆಪ್ಷನ್ ಇಸ್ ದ ರೈಟ್ ಒನ್. ಎ ಅಂದರೆ 1 ಅಂತಕ್ಕಂಥದ್ದು ಫಸ್ಟ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಪೈ ಚಾರ್ಟ್ ಮತ್ತು ಬಾರ್ ಗ್ರಾಫ್ ಇದೆ. ಸೊ ಅದನ್ನು ಟ್ಯಾಲಿ ಮಾಡಲಿಕ್ಕೆ ಕೇಳಿದ್ರು. ಅದರಲ್ಲಿ ಆಪ್ಷನ್ ಥರ್ಡ್ ಒನ್ 45:7:87 ಇಸ್ ದ ರೈಟ್ ಆನ್ಸರ್. ಇನ್ನು ಇದು ಡಾಟಾ ರೀಡಿಂಗ್ ಇತ್ತು. ಸೊ ಡಾಟಾ ರೀಡಿಂಗಲ್ಲಿ 22nd ಕ್ವಶನಲ್ಲಿ ಆಪ್ಷನ್ 2 40% ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು 23rd ಸೊ 23rd ಇರ್ತಕ್ಕಂಥದ್ದು ಆನ್ಸರ್ ಏನಪ್ಪ ಅಂದರೆ ರ್ಯಾಂಕ್ ಹಾಗೆ ಇರ್ತದೆ ಅಂತಕ್ಕಂಥದ್ದು ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 24ರಲ್ಲಿ ಒಂದು ನಿರ್ದಿಷ್ಟ ನೋವಿನಿಂದ ಬರ್ತಕ್ಕಂಥ 500 ರೋಗಿಗಳಂತಿದೆ. ಆಪ್ಷನ್ ಥರ್ಡ್ 24%, 32% ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 25ರಲ್ಲಿ ಒಂದು ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಸೂಚಿಸ್ತದೆ ಅಂತ ಕೇಳಿದ್ರು. ಥರ್ಡ್ ಆಪ್ಷನ್ 66% ಇಸ್ ದ ರೈಟ್ ಆನ್ಸರ್. ಇನ್ನು ಇದಾದರೂ ಭಾಳ ಈಸಿ ಇತ್ತು. ICTದಲ್ಲಿ ಇರ್ತಕ್ಕಂಥ ಪ್ರಶ್ನೆ 26ರಲ್ಲಿ. ಸೊ ದ ರೈಟ್ ಆನ್ಸರ್ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು CC ಮತ್ತು BCC ಇಮೇಲ್ಗಳಿಗೆ ಏನಂತ ಕೇಳಿದ್ರು. ಆಪ್ಷನ್ ಥರ್ಡ್ 2 ಮತ್ತು 4 ಸರಿಯಾಗಿದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಹೈಪರ್ ಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ 1 ಮತ್ತು 2 ಇತ್ತು. ಸೊ 28ರಲ್ಲಿ ಆಪ್ಷನ್ ಥರ್ಡ್ ಇದೆ ನೋಡಿ, S1 ಮತ್ತು S2 ಎರಡೂ ಕೂಡ ಕರೆಕ್ಟ್ ಇದೆ ಅಂತಕ್ಕಂಥದ್ದೇ ಕರೆಕ್ಟ್ ಇತ್ತು. ಇನ್ನು ಯಾವುದು ICTಯ ಉತ್ತಮ ಬಳಕೆ ಅಂತ ಕೇಳಿದರು. ಥರ್ಡಲ್ಲಿ ಕಲಿಕಾ ಆ್ಯಪನ್ನು ಬಳಸೋದು ಅನ್ನೋದು ಕರೆಕ್ಟ್ ಅದ. ಗೂಗಲ್ ಫಾರ್ಮ್ ಇದೆ. ಬಹು ಆಯ್ಕೆ ಮತ್ತು ಚೆಕ್ ಬಾಕ್ಸ್ ಪ್ರಕಾರ ಪ್ರಶ್ನೆ ಬೆಂಬಲಿಸೋದು ಸೆಕೆಂಡ್ ಇಸ್ ದ ರೈಟ್ ಆನ್ಸರ್.
ಜೈವ ವೈವಿಧ್ಯತೆಯ ತ್ಯಾಜ್ಯ ನಿರ್ವಹಣಾ ನಿಯಮ ಇದ್ದಾವೆ. ಸೊ ಥರ್ಡ್ ಆಪ್ಷನ್ ಚುಚ್ಚಲಾಗದ, ಸೋರಿಕೆಯಾಗದ, ವಿರೂಪಗೊಳಿಸಲಾಗದ ಬಿಳಿ ಡಬ್ಬ. ಇನ್ನು ಇದರಲ್ಲಿ 32ದಲ್ಲಿತ್ತು, 32ದಲ್ಲಿ ಆಪ್ಷನ್ 1A, B, C ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ SDG ಸಸ್ಟೈನೇಬಲ್ ಡೆವಲಪ್ಡ್ ಗೋಲ್ಸ್ ಇದೆ, ಅದು ಅಸಮಾನತೆ ತಡೆಗಟ್ಟೋದು 33 ಸೆಕೆಂಡ್ ಆಪ್ಷನ್. ಅರ್ತ್ ಅವರ್ಗೆ ಸಂಬಂಧಿಸಿದಂತೆ ಹೇಳಿಕೆ ಅಂತ ಕೇಳಿದ್ರು 34ಅಲ್ಲಿ ಆಪ್ಷನ್ 2 ಬರ್ತದೆ, ಥರ್ಡ್ ಒನ್ ಇಸ್ ದ ಓನ್ಲಿ ರೈಟ್. ಇನ್ನು 35 ಇತ್ತು ISA ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಫಸ್ಟ್ ಒನ್ ಇಸ್ ದ ಮಾತ್ರ ರೈಟ್ ಆನ್ಸರ್ ಇತ್ತು. ಇನ್ನು ಬೌದ್ಧ ಧರ್ಮದ ಲಕ್ಷಣ ದೈಹಿಕ ದಂಡನೆ ಅಲ್ಲ, ಇದಂತೂ ಭಾಳ ಈಸಿ ಇತ್ತು. ಆಯೋಗಗಳ ಬಗ್ಗೆ ವರ್ಷ ಇತ್ತು. ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್ 37ಅಲ್ಲಿ. ಇನ್ನು 38ಅಲ್ಲಿ ಇನೋವೇಟಿವ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಸೊ ಇದರಲ್ಲಿ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಇನ್ನು ಕಲಿಕಾ ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸೋದು AICT ಅಂತ ಬರ್ತದೆ. ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳಂತ ಕೇಳಿದ್ರು 40ದಲ್ಲಿ ಆಪ್ಷನ್ 1AC ಈಸ್ ದ ರೈಟ್ ಆನ್ಸರ್. ಇದಂತೂ ಕೂಡ ಕಮ್ಯುನಿಕೇಷನ್ ಮತ್ತು ICTಗೆ ಸಂಬಂಧಪಟ್ಟಂತೆ ಇತ್ತು. ದೃಶ್ಯ ಕಲಿಕಾರ್ಥಿಗಳು ಮಲ್ಟಿಪಲ್ ಇದರಲ್ಲಿ ಫಸ್ಟ್ 41ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಯೋಜನಾ ಆಧಾರಿತ ಮೌಲ್ಯಮಾಪನ ಬಳಸುವ ಪ್ರಯೋಜನಗಳಂತ ಕೇಳಿದ್ರು 42 ಸೆಕೆಂಡ್ ಆಪ್ಷನ್ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ ವೃದ್ಧಿ ಮಾಡೋದು ಅನ್ನೋದು ರೈಟ್ ಆನ್ಸರ್ ಬರ್ತದೆ. ಇನ್ನು ಪಿಪ್ಡ್ ತರಗತಿ ಕೊಠಡಿಗಳಂತ ಬರ್ತದೆ. ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದು ಮತ್ತು ಸಮಸ್ಯೆಗಳ ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡೋದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಗಣಕಯಂತ್ರ ಆಧಾರಿತ ಪರೀಕ್ಷೆಯ ಹಂತಗಳನ್ನು ಅನುಕ್ರಮಗೊಳಿಸಿ ಅಂತ ಕೇಳಿದ್ದಾರೆ. ಸೊ ಯಾವೆಲ್ಲ ಅದರಲ್ಲಿ ಹಂತಗಳು ಬರ್ತಾವೆ ಅಂತಕ್ಕಂಥ ಕೇಳಿದ್ರು 44ಅಲ್ಲಿ 2 ಫಸ್ಟ್ ಪರೀಕ್ಷಾ ಉದ್ದೇಶಗಳನ್ನು ವ್ಯಾಖ್ಯಾನಿಸ್ತೀವಿ, ಸ್ವರೂಪ ಕೊಡ್ತೀವಿ, ರಚನೆ ಮಾಡ್ತೀವಿ, ವೇದಿಕೆ ಮತ್ತು ತಂತ್ರಜ್ಞಾನವನ್ನು ಆಯ್ಕೆ ಮಾಡ್ತೀವಿ. 44ಅಲ್ಲಿ ಆಪ್ಷನ್ 2 ಇದೆ, ಫೋರ್ತ್, ಸೆಕೆಂಡ್, 1, ಥರ್ಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಬರೀ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು 45 ಅಂತಲೂ ಕೂಡ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಕಾರಾತ್ಮಕವಾದಿ ದೃಷ್ಟಿಕೋನದ ಮುಖ್ಯ ಲಕ್ಷಣ ಅಂತ ಕೇಳಿದರು 46ಅಲ್ಲಿ ಆಪ್ಷನ್ ಥರ್ಡ್. ಅಸ್ತಿತ್ವದಲ್ಲಿರೋ ಉದ್ದೇಶ, ಮಾಪನ ಮಾಡಬಹುದಾದ ವಸ್ತುಸ್ಥಿತಿಗಳು ಮತ್ತು ಕಾನೂನು ನಿರ್ವಹಿಸುವ ವಿದ್ಯಮಾನಗಳ ನಂಬಿಕೆ. ಇನ್ನು 47ಅಲ್ಲಿ ಇದು ಆ್ಯಕ್ಷನ್ ರಿಸರ್ಚ್ಗಳ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥದ್ದಿತ್ತು ಅದರ ಟೈಪ್ಸಲ್ಲಿ. ಸೊ 47ಅಲ್ಲಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಒನ್. ಇನ್ನು 48 ಕೇಳಿದ್ದಾರೆ. ಸೊ 48ಅಲ್ಲಿ ಆಪ್ಷನ್ 1 ಅಂತಕ್ಕಂಥದ್ದು, ಥರ್ಡ್ 2, 1, 4 ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೋಷಿಯಲ್ ಸೈನ್ಸಲ್ಲಿ ಇರ್ತಕ್ಕಂಥದ್ದು ಕೇಳಿದರು, ಅದರಲ್ಲಿ ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್ APA ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಲಾಸ್ಟ್ ಕಂಪನಿ ಮಾರಾಟಗಾರರಿತ್ತು, ಯಾವ ಸಂಶೋಧನಾ ವಿಧಾನ ಅಂತ ಕೇಳಿದ್ದಾರೆ. ಜಾಹೀರಾತು ಇದೆ, ಮಾರಾಟ ಪ್ರಚಾರ ಇದೆ, ಸಂದರ್ಶನ ಅಂತ ಬರ್ತದೆ, ಇಂಟರ್ವ್ಯೂ ಮೆಥಡ್ ಅಂತ ನಾವು ಹೇಳ್ಬೋದು. ಇಷ್ಟು ಕೆಸೆಟ್ನಲ್ಲಿ ಇರ್ತಕ್ಕಂಥ ಪೇಪರ್ 1 ಕೀ ಆನ್ಸರ್ಸ್ ಇತ್ತು. ನನ್ನ ಒಂದು ಅನುಭವದ ಮಟ್ಟಿಗೆ ನಾನು ಕೊಟ್ಟಿದ್ದೀನಿ. ಇನ್ನು ಬೋರ್ಡ್ ಅವರು ಕೂಡ KE ಅವರು ಬಿಡ್ತಾರೆ, ಅದನ್ನು ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.